ಆತ್ಮೀಯರೇ, ರಾಜ ಭೋಜನು ತನ್ನ ಪ್ರಜೆಗಳನ್ನು ಮಕ್ಕಳಂತೆ ಪ್ರೀತಿಸುವ ನೀತಿವಂತ ರಾಜನಾಗಿದ್ದನು. ಅವನ ಆಸ್ಥಾನದಲ್ಲಿ ಅನೇಕ ವಿದ್ವಾಂಸರು ಇದ್ದರು ಮತ್ತು ರಾಜನು ಯಾವಾಗಲೂ ಮುಖಸ್ತುತಿ ಮಾಡುವವರಿಂದ ದೂರವಿರುತ್ತಿದ್ದನು. ಪ್ರಜೆಗಳು ಅವನನ್ನು ದೇವರಂತೆ ಪೂಜಿಸುತ್ತಿದ್ದರು ಮತ್ತು ಅವನನ್ನು ಹೊಗಳುತ್ತಿದ್ದರು. ರಾಜನು ರಾತ್ರಿಯಲ್ಲಿ ಪ್ರಜೆಗಳ ಮನೆಗಳಲ್ಲಿ ವೇಷ ಬದಲಾಯಿಸಿ ಸುತ್ತಾಡುತ್ತಿದ್ದನು. ಇದರಿಂದ ಅವನು ಅವರ ದುಃಖ ಮತ್ತು ಸಂತೋಷವನ್ನು ತಿಳಿದುಕೊಳ್ಳಬಹುದಾಗಿತ್ತು. ಒಂದು ದಿನ ರಾಜ ಭೋಜನು ಬಡ ಬ್ರಾಹ್ಮಣನ ಗುಡಿಸಲಿನ ಮೂಲಕ ಹಾದು ಹೋಗುತ್ತಿದ್ದನು. ಬ್ರಾಹ್ಮಣ ಮತ್ತು ಬ್ರಾಹ್ಮಣಿ ಮಾತನಾಡುತ್ತಿರುವುದನ್ನು ಅವನು ನೋಡಿದನು. ಗುಡಿಸಲಿನಲ್ಲಿ ಒಂದು ಸಣ್ಣ ದೀಪ ಉರಿಯುತ್ತಿತ್ತು. ಬ್ರಾಹ್ಮಣನು ತನ್ನ ಹೆಂಡತಿಗೆ ತಾನು ಈಗ ತುಂಬ ವಯಸ್ಸಾದ ಮತ್ತು ದುರ್ಬಲನಾಗಿದ್ದೇನೆ ಎಂದು ಹೇಳುತ್ತಿದ್ದನು. ಅವನ ದೇಹದಲ್ಲಿ ಇನ್ನು ಮುಂದೆ ತನ್ನ ಆತಿಥೇಯನ ಮನೆಗೆ ಹೋಗಿ ಪೂಜೆ ಮಾಡುವಷ್ಟು ಶಕ್ತಿ ಇಲ್ಲ. ಅವನಿಗೆ ಸಂಪಾದಿಸುವ ಮತ್ತು ಅವನಿಗೆ ಆಹಾರವನ್ನು ನೀಡುವ ಮಗನೂ ಇಲ್ಲ. ಈಗ ಅವನಿಗೆ ಒಂದೇ ಒಂದು ಮಾರ್ಗವಿದೆ, ರಾಜ ಭೋಜನ ಆಸ್ಥಾನಕ್ಕೆ ಹೋಗಬೇಕು ಎಂದು ಹೇಳಿದನು. ಬ್ರಾಹ್ಮಣಿ, ಸರಿ, ರಾಜಭೋಜನು ತುಂಬ ದಯಾಳು ಎಂದು ಸ್ವಾಮಿ ಹೇಳುತ್ತಾರೆ. ಅವನು ಖಂಡಿತವಾಗಿಯೂ ನಮಗೆ ಸಹಾಯ ಮಾಡುತ್ತಾನೆ. ಮರುದಿನ ಬೆಳಿಗ್ಗೆ ಆದ ತಕ್ಷಣ ಆ ಬ್ರಾಹ್ಮಣನು ರಾಜಭೋಜನ ಆಸ್ಥಾನವನ್ನು ತಲುಪಿದನು. ರಾಜನನ್ನು ವಂದಿಸುತ್ತಾ ಬ್ರಾಹ್ಮಣನು, ಮಹಾರಾಜ, ನಾನು 80 ವರ್ಷದ ವೃದ್ಧ ಮತ್ತು ದುರ್ಬಲ ವ್ಯಕ್ತಿ. ಇಂತಹ ಸ್ಥಿತಿಯಲ್ಲಿ ನಾನು ಸ್ವಂತವಾಗಿ ಸಂಪಾದಿಸಲು ಸಾಧ್ಯವಿಲ್ಲ. ವೃದ್ಧಾಪ್ಯಕ್ಕೆ ಮಗನೇ ಆಧಾರ ಎಂದು ಹೇಳಲಾಗುತ್ತದೆ, ಆದರೆ ನನಗೆ ಮಗನಿಲ್ಲದಿರುವುದು ನನ್ನ ದುರದೃಷ್ಟ. ಈಗ ಅಂಥ ಪರಿಸ್ಥಿತಿಯಲ್ಲಿ ರಾಜ ನನಗೆ ದಿನಕ್ಕೆ 2 ಊಟವೂ ಸಿಗಲಾರದು. ರಾಜಭೋಜನಿಗೆ ಆ ಬ್ರಾಹ್ಮಣನ ಬಡತನ ರಾತ್ರಿಯೇ ತಿಳಿದು ಬಂದಿತ್ತು. ಆದ್ದರಿಂದ ರಾಜ 100 ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳನ್ನು ಆ ಬ್ರಾಹ್ಮಣನಿಗೆ ಕೊಟ್ಟನು. ಈ ಬ್ರಾಹ್ಮಣನಿಗೆ ಈಗ ತುಂಬ ಸಂತೋಷವಾಯಿತು. ಅವನು ತನ್ನ ಜೀವನವನ್ನು ಸಂತೋಷದಿಂದ ನಡೆಸಬಲ್ಲನು. ಬ್ರಾಹ್ಮಣನು ಸಂತೋಷದಿಂದ ಮನೆಗೆ ತಲುಪಿ ಹಣವನ್ನು ಮರದ ಪೆಟ್ಟಿಗೆಯಲ್ಲಿ ಇಟ್ಟನು. ಆದರೆ ರಾತ್ರಿ ಒಂದು ವಿಚಿತ್ರ ಘಟನೆ ಸಂಭವಿಸಿತು. ಬೆಳಿಗ್ಗೆ ಬ್ರಾಹ್ಮಣನು ಪೆಟ್ಟಿಗೆಯನ್ನು ತೆರೆದಾಗ ಎಲ್ಲ ಹಣವೂ ಕಾಣೆಯಾಗಿತ್ತು. ತನ್ನ ಮನೆಯ ಬಾಗಿಲುಗಳು ಬೆಳಗಿನವರೆಗೂ ಮುಚ್ಚಲ್ಪಟ್ಟಿವೆ. ಬ್ರಾಹ್ಮಣ ಯೋಚಿಸಲು ಪ್ರಾರಂಭಿಸಿದನು. ಯಾರೂ ಮನೆಯೊಳಗೆ ಬರಲಿಲ್ಲ. ನಂತರ ಹಣ ಎಲ್ಲಿಗೆ ಹೋಯಿತು? ಆ ಬ್ರಾಹ್ಮಣನು ಚಿಂತೆಗೀಡಾದನು ಮತ್ತು ಬೆಳಿಗ್ಗೆ 2ನೇ ಬಾರಿಗೆ ರಾಜಭೋಜನ ಆಸ್ಥಾನವನ್ನು ತಲುಪಿ ರಾತ್ರಿಯ ಸಂಪೂರ್ಣ ಕಥೆಯನ್ನು ಹೇಳಿದನು. ರಾಜನು ಅವನಿಗೆ 2ನೇ ಬಾರಿಗೆ 100 ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳನ್ನು ಕೊಟ್ಟನು. ಬ್ರಾಹ್ಮಣನು ತುಂಬ ಸಂತೋಷಪಟ್ಟನು. ಈಗ ಆ ಹಣದಿಂದ ಬ್ರಾಹ್ಮಣನು ತಾನು ಹೊಸ ಮನೆಯನ್ನು ನಿರ್ಮಿಸಬಹುದು ಎಂದು ಅಂದುಕೊಂಡನು. ಆದರೆ ವಿಧಿ ಬೇರೆ ಏನೋ ಕಾದಿತ್ತು. ಬ್ರಾಹ್ಮಣನು ರಾತ್ರಿ ಗಾಢವಾಗಿ ಮಲಗಿದನು. ಆಗ ರಾಜಭೋಜನು, ಬ್ರಾಹ್ಮಣ ದೇವತಾ, ರಾಜ್ಯಕ್ಕೆ ದೊಡ್ಡ ಬಿಕ್ಕಟ್ಟು ಬಂದಿದೆ ಎಂದು ಹೇಳುತ್ತಿರುವುದನ್ನು ಅವನು ಕನಸಿನಲ್ಲಿ ನೋಡಿದನು. ಅದಕ್ಕಾಗಿಯೇ ನಾನು ಬೆಳಿಗ್ಗೆ ನಿನಗೆ ಕೊಟ್ಟ ಹಣವನ್ನು ತೆಗೆದುಕೊಳ್ಳಲು ಬಂದಿದ್ದೇನೆ. ಬ್ರಾಹ್ಮಣನು ಸಂತೋಷದಿಂದ ಹಣವನ್ನು ರಾಜನಿಗೆ ಹಿಂತಿರುಗಿಸಿದನು. ಬೆಳಿಗ್ಗೆ ಆದಾಗ ಇಂದಿಗೂ ಪೆಟ್ಟಿಗೆಯಿಂದ ಹಣ ಕಾಣೆಯಾಗಿರುವುದನ್ನು ಬ್ರಾಹ್ಮಣನು ನೋಡಿದನು. ಕನಸಿನಲ್ಲಿ ಹಿಂತಿರುಗಿದ ಹಣವು ನಿಜವಾಗಿಯೂ ಹೇಗೆ ಕಣ್ಮರೆಯಾಯಿತು ಎಂದು ಬ್ರಾಹ್ಮಣನಿಗೆ ಅರ್ಥವಾಗಲಿಲ್ಲ. ಆ ಬಡ ಬ್ರಾಹ್ಮಣ ಬೆಳಿಗ್ಗೆ ಮತ್ತೆ ರಾಜಭೋಜನ ಆಸ್ಥಾನಕ್ಕೆ ಹೋಗಿ ರಾತ್ರಿಯ ಘಟನೆಯನ್ನೆಲ್ಲ ರಾಜನಿಗೆ ಹೇಳಿದನು. ರಾಜನಿಗೆ ತುಂಬ ಆಶ್ಚರ್ಯವಾಯಿತು. ಅವನು ದಿಗ್ಭ್ರಮೆಗೊಂಡನು. ರಾಜನು ತನ್ನ ಹಣಕಾಸು ಮಂತ್ರಿಗಳಿಗೆ ಬ್ರಾಹ್ಮಣನಿಗೆ 100 ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳನ್ನು ಮತ್ತೆ ನೀಡುವಂತೆ ಆದೇಶಿಸಿದನು. ರಾಜನ ಆದೇಶವನ್ನು ಪಾಲಿಸಲಾಯಿತು. ಬ್ರಾಹ್ಮಣನು ಸಂತೋಷದಿಂದ ಮನೆಗೆ ತಲುಪಿದನು. ಆದರೆ ರಾಜಭೋಜನು ಇಂದು ರಾತ್ರಿ ಬ್ರಾಹ್ಮಣನ ಗುಡಿಸಲಿಗೆ ಹೋಗಿ ಎಲ್ಲವನ್ನೂ ತನ್ನ ಕಣ್ಣಿನಿಂದಲೇ ನೋಡಬೇಕು ಎಂದು ನಿರ್ಧರಿಸಿದನು. ರಾತ್ರಿ ರಾಜನು ಬ್ರಾಹ್ಮಣನ ಗುಡಿಸಲನ್ನು ತಲುಪಿದಾಗ ರಾತ್ರಿಯ 3ನೇ ತ್ರೈಮಾಸಿಕ ಘಟನೆಯನ್ನು ನೋಡಿ ಅವನಿಗೆ ಆಶ್ಚರ್ಯವಾಯಿತು. ರಾಜನು ತನ್ನ ಮುಖದ ವ್ಯಕ್ತಿಯೊಬ್ಬರು ಬ್ರಾಹ್ಮಣನ ಗುಡಿಸಲಿಗೆ ತಲುಪಿ ತನ್ನ ಹಣವನ್ನು ಹಿಂತಿರುಗಿಸುವಂತೆ ಕೇಳುತ್ತಿರುವುದನ್ನು ನೋಡಿದನು. ರಾಜಭೋಜನು ಇದನ್ನು ನೋಡಿದಾಗ ಅವನಿಗೆ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ರಾಜನು ತನ್ನಂತೆಯೇ ಇರುವವನ ಬಳಿಗೆ ಹೋಗಿ, ಈ ಬಡ ಬ್ರಾಹ್ಮಣನನ್ನು ದುಃಖಿಸುತ್ತಿರುವ ನೀನು ಯಾರು? ನೀನು ರಾಜನಲ್ಲ, ನಾನು ರಾಜ. ನೀವು ಈ ಬ್ರಾಹ್ಮಣನನ್ನು ಹೀಗೆ ದುಃಖಿಸಿ ನನ್ನನ್ನು ಏಕೆ ದೂಷಿಸುತ್ತೀರಿ ಎಂದು ಕೇಳಿದನು. ರಾಜನ ತದ್ರೂಪಿ ವ್ಯಕ್ತಿ ರಾಜನಿಗೆ, ರಾಜನೇ, ಈ ಬಡ ಬ್ರಾಹ್ಮಣ ತನ್ನ ಕರ್ಮದ ಫಲವನ್ನು ಅನುಭವಿಸುತ್ತಿದ್ದಾನೆಂದು ನಿಮಗೆ ತಿಳಿದಿಲ್ಲ. ಈ ಬ್ರಾಹ್ಮಣನ ಹಣವು ಕಣ್ಮರೆಯಾಗುತ್ತದೆ ಅಥವಾ ಅವನು ಕಟ್ಟಿದ ಮನೆ ಕುಸಿಯುತ್ತದೆ. ಸಂತೋಷವು ಅವನ ಹಣೆಬರಹದಲ್ಲಿ ಇಲ್ಲದ ಕಾರಣ ಅವನಿಗೆ ಈ ಹಣವನ್ನು ಬಳಸಲು ಸಾಧ್ಯವಾಗುವುದಿಲ್ಲ. ರಾಜನೇ,
ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಹಿಂದಿನ ಕರ್ಮದ ಫಲವನ್ನು ಪಡೆಯುತ್ತಾನೆ. ಈ ಬ್ರಾಹ್ಮಣನ ಬಡತನವು ಅವನ ಹಿಂದೆ ಮಾಡಿದ ಕರ್ಮಗಳಿಂದಲೇ ಉಂಟಾಗಿದೆ, ಇದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದನು. ಅದಕ್ಕೆ ಮಹಾರಾಜ ರಾಜಭೋಜ, ಆದರೆ ಅವನನ್ನು ಶಿಕ್ಷಿಸಬೇಡಿ ಎಂದು ನಾನು ನಿಮ್ಮನ್ನು ವಿನಂತಿಸುತ್ತೇನೆ. ಅವನ ಕರ್ಮಗಳಿಗೆ ಶಿಕ್ಷೆಯನ್ನು ಭರಿಸಲು ನಾನು ಸಿದ್ಧನಿದ್ದೇನೆ. ರಾಜನು ಬಹಳಷ್ಟು ಬೇಡಿಕೊಂಡನು. ಆಗ ರಾಜನ ಸದೃಶ ವ್ಯಕ್ತಿ, ರಾಜನೇ, ಎಲ್ಲರಿಗೂ ವಿಧಿಯ ಶಿಕ್ಷೆ ಸಿಗುತ್ತದೆ. ಮನುಷ್ಯನು ಕರ್ಮ ಮತ್ತು ವಿಧಿಯ ಗುಲಾಮ. ನೀನು ಹಿಂದೆ ಮಾಡಿದ ಕರ್ಮಗಳ ಪರಿಣಾಮಗಳನ್ನು ಸಹ ಅನುಭವಿಸಬೇಕಾಗುತ್ತದೆ. ಇದರಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಪ್ರಕೃತಿಯೊಂದಿಗೆ ಹೋರಾಡಬೇಕು. ಎಲ್ಲರಿಗೂ ಒಳ್ಳೆಯ ಮತ್ತು ಕೆಟ್ಟ ಅವಕಾಶಗಳನ್ನು ಒದಗಿಸುವುದು ಪ್ರಕೃತಿ. ಕರ್ಮಗಳ ಆಟ ತುಂಬ ವಿಚಿತ್ರವಾಗಿದೆ. ಹೀಗೆ ಹೇಳುತ್ತಾ ರಾಜನ ಸದೃಶ ವ್ಯಕ್ತಿ ಕಣ್ಮರೆಯಾದನು. ಹೀಗೆಯೇ ಒಂದು ದಿನ ರಾಜನು ತನ್ನ ವೇಗದ ಮತ್ತು ಬಲಿಷ್ಠ ಕುದುರೆಯ ಮೇಲೆ ಕಾಡಿನಲ್ಲಿ ಬೇಟೆಯಾಡಲು ಹೊರಟನು. ಕೆಲವು ಸೈನಿಕರು ಸಹ ರಾಜನೊಂದಿಗೆ ಇದ್ದರು. ಅವನು ಇಡೀ ದಿನ ಬೇಟೆಯನ್ನು ಹುಡುಕುತ್ತಾ ತಮ್ಮ ರಾಜ್ಯದ ಗಡಿಯನ್ನು ತಲುಪಿದರು. ರಾಜನ ಸೈನಿಕರು ಹಿಂದೆ ಉಳಿದಿದ್ದರು. ನಂತರ ಆ ಕುದುರೆ ಎತ್ತರದ ಬೆಟ್ಟದಿಂದ ಹಾರಿತು. ರಾಜಭೋಜ ಗಾಯಗೊಂಡು ಕುದುರೆಯಿಂದ ಬಿದ್ದು ಪ್ರಜ್ಞೆ ತಪ್ಪಿದನು. ಅವನ ಕಿರೀಟವು ಕೆಳಗೆ ಬಿದ್ದಿತು. ರಾಜಭೋಜನಿಗೆ ಪ್ರಜ್ಞೆ ಬಂದಾಗ ಅವನು ನೆರೆಯ ರಾಜನ ಸೈನಿಕರ ವಶದಲ್ಲಿದ್ದಾನೆಂದು ಅರಿತನು. ಸೈನಿಕರು, ನೀವು ಯಾರು? ನೀವು ಇಲ್ಲಿಗೆ ಹೇಗೆ ಬಂದಿರಿ ಎಂದು ಕೇಳಿದರು. ರಾಜನು ಮೂಕನಾದನು. ರಾಜನು ಯಾವುದೇ ಉತ್ತರವನ್ನು ನೀಡಲಿಲ್ಲ. ಇದಕ್ಕೆ ಸೈನಿಕರು ರಾಜನನ್ನು ಆಕ್ರಮಣಕಾರಿ ಶತ್ರು ಎಂದು ಪರಿಗಣಿಸಿದರು. ಅವನನ್ನು ಹೊಡೆದು ಗಾಯಗೊಳಿಸಿ ನಗರದ ಹೊರಗೆ ನಿರ್ಜನ ಸ್ಥಳದಲ್ಲಿ ಎಸೆದರು. ಆಗ ಅದೇ ರಾಜ್ಯದ ನಿವಾಸಿ ಗಂಗುತೇಲಿ ಹಾದು ಹೋಗುತ್ತಿದ್ದ. ಅವನು ರಾಜನನ್ನು ನೋಡಿದನು. ಗಾಯಗೊಂಡ ರಾಜನನ್ನು ಎತ್ತಿಕೊಂಡು ತನ್ನ ಮನೆಗೆ ಕರೆದೊಯ್ದನು. ಏಕೆಂದರೆ ರಾಜನ ವಿಧಿಯ ವಿಪರ್ಯಾಸವು ರಾಜನನ್ನು ಗಂಗುತೇಲಿಯ ಮನೆಗೆ ಕರೆತಂದಿತ್ತು. ಗಂಗುತೇಲಿ ರಾಜನಿಗೆ ಚಿಕಿತ್ಸೆ ನೀಡಿ ಗುಣಪಡಿಸಿದನು. ರಾಜನಿಗೆ ಪ್ರಜ್ಞೆ ಬಂದಾಗ ಅವನು ತನ್ನ ಜೀವದಾತನನ್ನು ನೋಡಿದನು. ಆದರೆ ರಾಜನು ಮೂಕನಾಗಿದ್ದನು. ರಾಜನನ್ನು ನೋಡಿದ ತಕ್ಷಣ ಗಂಗುತೇಲಿಗೆ ಅವನು ದುರದೃಷ್ಟಕರ ಕುಲೀನ ಎಂದು ಅರ್ಥವಾಯಿತು. ಅದಕ್ಕಾಗಿಯೇ ಅವನನ್ನು ಶತ್ರು ಎಂದು ಭಾವಿಸಿ ಹೊಡೆಯಲಾಯಿತು. ಕೆಲವು ದಿನಗಳ ನಂತರ ರಾಜಭೋಜನು ಸಂಪೂರ್ಣ ಆರೋಗ್ಯವಾದನು. ಆದರೆ ಸತ್ಯ ತಿಳಿದ ನಂತರ ಈ ರಾಜ್ಯದ ರಾಜನು ಅವನನ್ನು ಶತ್ರುವೆಂದು ಪರಿಗಣಿಸಿ ಜೈಲಿಗೆ ಹಾಕುತ್ತಾನೆ ಎಂದು ರಾಜಭೋಜನಿಗೆ ತಿಳಿದಿತ್ತು. ಅದಕ್ಕಾಗಿಯೇ ರಾಜನು ಮೌನವಾಗಿದ್ದನು. ಗಂಗುತೇಲಿ ರಾಜನಿಗೆ ಗಿರಣಿಯ ಪುಡಿ ಮಾಡುವ ಕೆಲಸವನ್ನು ಕೊಟ್ಟನು. ರಾಜನು ಅದನ್ನು ಸಂತೋಷದಿಂದ ಸ್ವೀಕರಿಸಿದನು. ಗಂಗುತೇಲಿ ಸ್ವತಃ ರಾಜನೊಂದಿಗೆ ಗಿರಣಿಯಲ್ಲಿ ಗೂಳಿಯಂತೆ ಕೆಲಸ ಮಾಡುತ್ತಿದ್ದನು. ಆದರೆ ವಜ್ರವು ಕಲ್ಲಿದ್ದಲಿನ ಬೀಜದಂತೆಯೂ ಹೊಳೆಯುತ್ತದೆ ಮತ್ತು ಕಿಡಿಯು ಕತ್ತಲೆಯಲ್ಲಿಯೂ ಹೊಳೆಯುವುದನ್ನು ಕಾಣಬಹುದು. ರಾಜನ ಬೃಹತ್ ತೋಳುಗಳು, ಅಗಲವಾದ ಎದೆ ಮತ್ತು ಹೊಳೆಯುವ ಹಣೆಯನ್ನು ನೋಡಿದ ಗಂಗುತೇಲಿ ತನ್ನ ಸೇವಕ ಸಾಮಾನ್ಯ ವ್ಯಕ್ತಿಯಲ್ಲ ಎಂದು ಊಹಿಸಿದನು. ರಾಜಭೋಜನು ತನ್ನ ಜೀವದಾತನ ಋಣವನ್ನು ಮರುಪಾವತಿಸಬೇಕಾಗಿತ್ತು. ಅದಕ್ಕಾಗಿಯೇ ಸಂಪೂರ್ಣವಾಗಿ ಆರೋಗ್ಯವಾದ ನಂತರವೂ ರಾಜನು ತನ್ನ ರಹಸ್ಯವನ್ನು ಬಹಿರಂಗಪಡಿಸಲಿಲ್ಲ. ಒಂದು ದಿನ ರಾಜ ಸ್ವತಃ ಹಾಡನ್ನು ಗುನುಗುತ್ತಿದ್ದನು ಮತ್ತು ಎಣ್ಣೆಗಾಗಿ ಅಲ್ಲಿಗೆ ಬಂದ ಗ್ರಾಮಸ್ಥರು ರಾಜನ ಹಾಡನ್ನು ಕೇಳಿದರು. ರಾಜನ ಮಧುರವಾದ ಧ್ವನಿ ಎಲ್ಲರಿಗೂ ಇಷ್ಟವಾಯಿತು. ನಂತರ ರಾಜನು ಹಾಡನ್ನು ಹಾಡಿದಾಗ ಎಲ್ಲರೂ ಗಂಗುತೇಲಿಯೊಂದಿಗೆ ಹಾಡನ್ನು ಆನಂದಿಸಿದರು. ಆ ದೇಶದ ರಾಜನು ಸಂಗೀತದ ಮಹಾನ್ ಪ್ರೇಮಿಯಾಗಿದ್ದನು. ಅವನ ರಾಜಕುಮಾರಿಯು ಸಂಗೀತವನ್ನು ಕಲಿಯುತ್ತಿದ್ದಳು. ಆ ರಾಜ್ಯದ ರಾಜನ ಆಸ್ಥಾನದಲ್ಲಿ ಹಾಡುಗಾರಿಕೆ ಮತ್ತು ನೃತ್ಯ ನಡೆಯುತ್ತಿತ್ತು ಮತ್ತು ಗಾಯಕರಿಗೆ ಸೂಕ್ತವಾದ ಬಹುಮಾನವನ್ನು ಸಹ ನೀಡಲಾಗುತ್ತಿತ್ತು. ಆ ರಾಜ್ಯದ ರಾಜನ ಆಸ್ಥಾನದಲ್ಲಿ ಒಂದು ಭವ್ಯ ಸಂಗೀತ ಕಾರ್ಯಕ್ರಮವಿತ್ತು. ಅತ್ಯುತ್ತಮ ಸಂಗೀತಗಾರರನ್ನು ಆಯ್ಕೆ ಮಾಡಬೇಕಿತ್ತು. ಹೇಗೂ ಗಂಗುತೇಲಿ ತನ್ನ ಗುಲಾಮ ರಾಜಭೋಜನನ್ನು ಸಿದ್ಧಪಡಿಸಿದನು ಮತ್ತು ನಿಗದಿತ ಸಮಯದಲ್ಲಿ ರಾಜಭೋಜನು ತನ್ನ ಯಜಮಾನನ ಗಂಗುತೇಲಿಯೊಂದಿಗೆ ಆ ಆಸ್ಥಾನವನ್ನು ತಲುಪಿದನು. ರಾಜಭೋಜನು ಸಾಮಾನ್ಯ ಬಟ್ಟೆಯಲ್ಲಿದ್ದನು, ಆದರೆ ಅವನ ದೇಹದಿಂದ ಒಂದು ಹೊಳಪು ಗೋಚರಿಸುತ್ತಿತ್ತು. ಆಸ್ಥಾನದಲ್ಲಿ ಸುತ್ತಲೂ ಸಂತೋಷ ಮತ್ತು ಉತ್ಸಾಹವಿತ್ತು. ದೊಡ್ಡ ಗಾಯಕರು ತಮ್ಮ ಹಾಡುಗಳನ್ನು ಹಾಡಿದರು. ಆದರೆ ರಾಜನ ಮಗಳು ವಸುಂಧರೆ ಇನ್ನೂ ಉತ್ತಮ ಗಾಯಕನನ್ನು ಹುಡುಕುತ್ತಿದ್ದಳು. ಕೊನೆಗೆ ಒಂದು ಮೂಲೆಯಲ್ಲಿ ಕುಳಿತು ಗಂಗುತೇಲಿ ರಾಜಭೋಜನ ಕಡೆಗೆ ಸಂಗೀತಕ್ಕಾಗಿ ಸನ್ನೆ ಮಾಡಿದಳು. ರಾಜಭೋಜ ಎದ್ದು ನಿಂತ. ಅವನು ಎಲ್ಲರನ್ನೂ ಕೈಮುಗಿದು ಸ್ವಾಗತಿಸಿ ವೇದಿಕೆಯ ಕಡೆಗೆ ನಡೆದನು. ರಾಜಭೋಜನು ಗಂಗುತೇಲಿಯ ಸೇವಕನೆಂದು ತನ್ನನ್ನು ಪರಿಚಯಿಸಿಕೊಂಡು ವೀಣೆಯನ್ನು ಎತ್ತಿಕೊಂಡು ಹಾಡಲು ಪ್ರಾರಂಭಿಸಿದನು. ಆಸ್ಥಾನದಲ್ಲಿ ಕುಳಿತಿದ್ದ ಜನರೆಲ್ಲರೂ ಮಂತ್ರಮುಗ್ಧರಾದರು.
ಎಲ್ಲ ಕಡೆಯಿಂದ ಚಪ್ಪಾಳೆಯ ಶಬ್ದಗಳು ಕೇಳಿಬಂದವು. ರಾಜಕುಮಾರಿ ಅದ್ಭುತ ಗಾಯಕ, ಅತ್ಯುತ್ತಮ ಗಾಯಕ ಎಂದು ಕೂಗಲು ಪ್ರಾರಂಭಿಸಿದಳು. ರಾಜ ಮತ್ತು ಆಸ್ಥಾನಿಕರು ಮೊದಲ ಬಾರಿಗೆ ತೆರೆದ ಸಭೆಯಲ್ಲಿ ರಾಜಕುಮಾರಿ ಈ ರೀತಿ ಕೂಗುವುದನ್ನು ಕೇಳಿ ತುಂಬ ವಿಚಿತ್ರವೆನಿಸಿತು. ಸಂಗೀತದ ಮಾಂತ್ರಿಕತೆ ರಾಜಕುಮಾರಿಯನ್ನು ಆವರಿಸಿದಂತೆ ಇತ್ತು. ಅವಳು ಎದ್ದು ನಿಂತು ಮತ್ತೆ ಕೂಗಲು ಪ್ರಾರಂಭಿಸಿದಳು. ಇವರು ನನ್ನ ಗಾಯಕ, ಇವರು ಅತ್ಯುತ್ತಮ ಸಂಗೀತಗಾರರು ಎಂದಳು. ರಾಜಕುಮಾರಿಯು ಒಬ್ಬ ಸಾಮಾನ್ಯ ಪುರುಷನನ್ನು ತನ್ನವನೆಂದು ಸ್ವೀಕರಿಸುತ್ತಾಳೆ ಎಂದು ರಾಜನಿಗೆ ನಂಬಲಾಗಲಿಲ್ಲ. ಆ ಸಭೆಯಲ್ಲಿ ಅವನನ್ನು ತನ್ನವನೆಂದು ಸ್ವೀಕರಿಸಿ ವಿಜೇತಳಾಗುವುದು ರಾಜಕುಮಾರಿಯ ಜೀವನ ಸಂಗಾತಿ ಎಂದರ್ಥ. ರಾಜನು ರಾಜಕುಮಾರಿಗೆ ವಂಶಾವಳಿಯನ್ನು ತಿಳಿಯದೆ ಹೀಗೆ ಹೇಳುವುದು ಸರಿಯಲ್ಲ ಎಂದು ಹೇಳಿದನು. ಏಕೆಂದರೆ ನೀನು ಸಾಮಾನ್ಯ ಹುಡುಗಿಯಲ್ಲ, ನೀನು ಈ ರಾಜ್ಯದ ರಾಜಕುಮಾರಿ. ರಾಜಕುಮಾರಿಯು ಹೇಳಿದಳು, ತಂದೆಯೇ, ಅವನು ಸಾಮಾನ್ಯ ವ್ಯಕ್ತಿಯಲ್ಲ, ಅವನು ಉದಾತ್ತ ವಂಶದ ಪ್ರತಿಭಾನ್ವಿತ ರಾಜಕುಮಾರ. ನೀವು ಅವನನ್ನು ಪರೀಕ್ಷಿಸಬಹುದು. ರಾಜಕುಮಾರಿ ವಸುಂಧರಳು ಪೂರ್ಣ ವಿಶ್ವಾಸದಿಂದ ಉತ್ತರಿಸಿದಳು. ಏಕೆಂದರೆ ರಾಜಕುಮಾರಿಯ ಹೃದಯವು ಅವನು ಸಾಮಾನ್ಯ ವ್ಯಕ್ತಿಯಲ್ಲ ಎಂದು ಹೇಳುತ್ತಿತ್ತು. ರಾಜ ಸಿದ್ಧರಾಜನ ಆಸ್ಥಾನದಲ್ಲಿ ವಿದ್ವಾಂಸರಿಗೆ ಕೊರತೆ ಇರಲಿಲ್ಲ. ಧರ್ಮದೇವ, ಕರ್ಮದೇವ, ತಪದೇವ ಮತ್ತು ಪುಣ್ಯದೇವ ಎಂಬ 4 ವಿದ್ವಾಂಸರು ಅಲ್ಲಿ ಕುಳಿತಿದ್ದರು. ರಾಜನು ಆಸ್ಥಾನಿಕರನ್ನು ಉದ್ದೇಶಿಸಿ, ವಿದ್ವಾಂಸರೇ, ಈ ಯುವಕನ ಗುರುತನ್ನು ಅವನ ಗುಣಗಳಿಂದ ಮಾತ್ರ ನಾವು ತಿಳಿಯುತ್ತೇವೆ. ನಮ್ಮ 4 ವಿದ್ವಾಂಸರು ವಸುಂಧರೆ ಇಷ್ಟಪಡುವ ಅತ್ಯುತ್ತಮ ಗಾಯಕನನ್ನು ಆಯ್ಕೆ ಮಾಡುತ್ತಾರೆ. ಆ ಯುವಕನ ಬಗ್ಗೆ ನಾವು ಈ 4 ವಿದ್ವಾಂಸರಿಗೆ ಪ್ರಶ್ನೆಗಳನ್ನು ಕೇಳುತ್ತೇವೆ. ಮೊದಲನೆಯದಾಗಿ ಸಿದ್ಧರಾಜನು ವಿದ್ವಾಂಸರಾದ ಧರ್ಮದೇವನನ್ನು ಈ ಆರ್ಯವೃತ್ತದಲ್ಲಿ ಅತ್ಯಂತ ಧಾರ್ಮಿಕ ಯುವ ರಾಜಕುಮಾರ ಯಾರು ಎಂದು ಕೇಳಿದರು. ಧರ್ಮದೇವರು, ಮಹಾರಾಜರೇ, ನೀವೇ ಬುದ್ಧಿವಂತಿಕೆಯ ಭಂಡಾರ. ಆದರೆ ನನಗೆ ತಿಳಿದಿರುವಂತೆ ಧಾರಾನಗರಿಯ ರಾಜಕುಮಾರ ರಾಜಭೋಜ, ಅವನು ದೊಡ್ಡ ಧಾರ್ಮಿಕ ಕಾರ್ಯಗಳನ್ನು ಮಾಡಿದ್ದಾರೆ. ಇಡೀ ಸಾರ್ವಜನಿಕರು ಅವರನ್ನು ದೇವತೆಯಂತೆ ಪೂಜಿಸುತ್ತಾರೆ ಎಂದು ಹೇಳಿದನು. ರಾಜ ಸಿದ್ಧರಾಜರು ತಪದೇವ್ಗೆ ಮುಂದಿನ ಪ್ರಶ್ನೆಯನ್ನು ಕೇಳಿದರು. ತಪದೇವ್, ದಯವಿಟ್ಟು ಈ ಭೂಮಿಯ ಮೇಲಿನ ಯಾವ ಯುವಕರನ್ನು ನೀವು ತಪಸ್ವಿ ಎಂದು ಪರಿಗಣಿಸುತ್ತೀರಿ ಎಂದು ಹೇಳಿ. ನಂತರ ತಪದೇವ್ ಹೇಳಿದರು, ಮಹಾರಾಜ, ರಾಜಭೋಜ ಜೀವನ ಮತ್ತು ಸಾವಿನ ನಡುವೆ ತಲುಪುವ ಮೂಲಕ ಅನೇಕ ಯುದ್ಧಗಳನ್ನು ಗೆದ್ದಿದ್ದಾರೆ. ಸಾವು ಕೂಡ ಅಂತಹ ಧೈರ್ಯಶಾಲಿ ವ್ಯಕ್ತಿಯನ್ನು ಸುಲಭವಾಗಿ ಬಿಡಲು ಸಾಧ್ಯವಿಲ್ಲ ಎಂದರು. ರಾಜ ಸಿದ್ಧರಾಜರು ಕರ್ಮದೇವನಿಗೆ 3ನೇ ಪ್ರಶ್ನೆಯನ್ನು ಕೇಳಿದರು. ದಯವಿಟ್ಟು ಈ ಭೂಮಿಯ ಮೇಲಿನ ಯಾವ ಯುವಕನಿಗೆ ಒಳ್ಳೆಯ ಕಾರ್ಯಗಳಿವೆ ಎಂದು ಹೇಳಿ. ಕರ್ಮದೇವರು ಹೇಳಿದರು, ರಾಜಕುಮಾರರು, ನನಗೆ ತಿಳಿದಿರುವಂತೆ ರಾಜಭೋಜನ ಕಾರ್ಯಗಳು ತುಂಬ ಒಳ್ಳೆಯದು. ರಾಜ ಸಿದ್ಧರಾಜರು ಪುಣ್ಯದೇವರಿಗೆ ಕೊನೆಯ ಪ್ರಶ್ನೆಯನ್ನು ಕೇಳಿದರು. ಪುಣ್ಯದೇವರೇ, ದಯವಿಟ್ಟು ನಮ್ಮ ಆಸ್ಥಾನಕ್ಕೆ ಬಂದು ನಮ್ಮ ರಾಜಕುಮಾರಿಯಿಂದ ನೀರು ಕುಡಿಯಬಹುದಾದ ಯಾವ ಧರ್ಮನಿಷ್ಠ ಯುವಕನಿದ್ದಾನೆ ಎಂದು ಹೇಳಿ. ಮಹಾರಾಜರು, ಈ ಭೂಮಿಯ ಮೇಲಿನ ಅಂತಹ ಧರ್ಮನಿಷ್ಠ ಆತ್ಮ ರಾಜಭೋಜ ಮಾತ್ರ. ಅವನ ಸದ್ಗುಣಗಳ ಬಗ್ಗೆ ಹಲವು ಕಥೆಗಳಿವೆ. ಅವನು ಶ್ರೇಷ್ಠ ಎಂದು ಪುಣ್ಯದೇವ ಸ್ಪಷ್ಟಪಡಿಸಿದನು. ಈಗ ಈ ಯುವಕನಿಗೆ ಏನಾಗುತ್ತದೆ ಎಂದು ಆಶ್ಚರ್ಯಪಡುತ್ತಾ ಇಡೀ ಆಸ್ಥಾನದಲ್ಲಿ ಮೌನವಿತ್ತು. ಆದರೆ ಆ ಯುವಕ ಸಂಪೂರ್ಣವಾಗಿ ಶಾಂತ ಮತ್ತು ಗಂಭೀರವಾಗಿ ನಿಂತಿದ್ದನು. ಆಗ ರಾಜ ಆ ಯುವಕನನ್ನು, ನೀನು ಖಂಡಿತ ಒಳ್ಳೆಯ ಕಲಾವಿದ, ಆದರೆ ನಮ್ಮ ಆಸ್ಥಾನಿಕರ ನಿರ್ಧಾರವನ್ನು ನೀನು ಕೇಳಿರಬೇಕು. ನಮ್ಮ ಮಗಳು ಇದ್ದಕ್ಕಿದ್ದಂತೆ ಆಸ್ಥಾನದಲ್ಲಿ ಏಕೆ ಅಸಭ್ಯವಾಗಿ ವರ್ತಿಸಿದಳು ಎಂದು ನನಗೆ ತಿಳಿದಿಲ್ಲ. ನಮ್ಮ ಮಗಳು ರಾಜಕುಮಾರ ಭೋಜನಿಗೆ ಮಾತ್ರ ಸೂಕ್ತಳು. ನಮ್ಮ ವಿದ್ವಾಂಸರ ಪ್ರಕಾರ ರಾಜಭೋಜನಲ್ಲಿ ಧರ್ಮ, ಕರ್ಮ, ತಪ ಮತ್ತು ಪುಣ್ಯ ಎಂಬ 4 ಗುಣಗಳಿವೆ. ಆ ಯುವಕ ಹೇಳಿದ, ಇಲ್ಲ ಮಹಾರಾಜ, ದಯವಿಟ್ಟು ಕ್ಷಮಿಸಿ. ಭೋಜನ ಗುಣಗಳಿಗಿಂತ ದೊಡ್ಡ ಶಕ್ತಿ ಇದೆ. ಅದು ಮಹಾನ್ ಜನರನ್ನು ಸಹ ತನ್ನ ನಿಯಂತ್ರಣದಲ್ಲಿಡುತ್ತದೆ. ರಾಜ ಸಿದ್ಧರಾಜ ಕೂಗುತ್ತಾ ಹೇಳಿದನು, ನೀನು ನಮ್ಮ ವಿದ್ವಾಂಸರನ್ನು ಅವಮಾನಿಸುತ್ತಿದ್ದೀಯ. ಧರ್ಮ, ಕರ್ಮ, ತಪ ಮತ್ತು ಪುಣ್ಯಗಳಿಗಿಂತ ದೊಡ್ಡ ಶಕ್ತಿ ಇದೆಯೇ? ಯುವಕ, ನಮ್ಮ ವಿದ್ವಾಂಸರನ್ನು ಅಗೌರವಿಸಿದರೆ ಏನು ಶಿಕ್ಷೆ ಎಂದು ನಿನಗೆ ತಿಳಿದಿಲ್ಲವೇ? ಯುವಕ ಹೇಳಿದನು, ಮಹಾರಾಜ, ಕೆಟ್ಟ ಕಾರ್ಯಗಳಿಗೆ ಶಿಕ್ಷೆ ನೀಡಲಾಗುತ್ತದೆ. ಸತ್ಯವನ್ನು ಹೇಳಿದ್ದಕ್ಕಾಗಿ ಅಲ್ಲ, ಸತ್ಯವನ್ನು ಹೇಳಿದ್ದಕ್ಕಾಗಿ ಒಬ್ಬನಿಗೆ ಪ್ರತಿಫಲ ಸಿಗುತ್ತದೆ. ಯುವಕನ ಮಾತುಗಳನ್ನು ಕೇಳಿದ ನಂತರ ಪೂರ್ಣ ನ್ಯಾಯಾಲಯವು ಥಾ ಎಂದು ಪ್ರತಿಧ್ವನಿಸಿತು. ರಾಜ ಸಿದ್ಧರಾಜ ಹೇಳಿದರು, ಇದರ ಅರ್ಥವೇನು? ಯಾವ ಪ್ರತಿಫಲ? ಆ ಯುವಕ, ಮಹಾರಾಜ, ಧರ್ಮ, ಕರ್ಮ, ತಪ ಮತ್ತು ಪುಣ್ಯಕ್ಕಿಂತ ದೊಡ್ಡದಾದ ಒಂದು ಶಕ್ತಿ ಇದೆ, ವಿಧಿ. ಈ ಎಲ್ಲ ಗುಣಗಳನ್ನು ಹೊಂದಿದ್ದರೂ ರಾಜಭೋಜ ಇನ್ನೂ ಕಷ್ಟಗಳನ್ನು ಎದುರಿಸುತ್ತಿದ್ದಾನೆ. ಆದರೆ ವಿಧಿ ತುಂಬ ಬಲಶಾಲಿಯಾಗಿದೆ. ವಿಧಿಯನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ರಾಜ ಸಿದ್ಧರಾಜ, ನೀವು ರಾಜಕುಮಾರ ಭೋಜರೇ ಎಂದು ಕೇಳಿದನು.
ಯುವಕ: ಹೌದು ಮಹಾರಾಜ, ನಾನು ರಾಜಭೋಜ. ಇಂದು ನಾನು ನಿಮಗೆ ಹೇಳಲಿರುವುದು ವಿಧಿಯ ಆಟ. ನಾನು ಮಧ್ಯದಲ್ಲಿದ್ದೇನೆ. ಭೋಜನು ಬ್ರಾಹ್ಮಣ ಮತ್ತು ಬೇಟೆಯ ಸಂಪೂರ್ಣ ಕಥೆಯನ್ನು ಹೇಳಿದನು. ಅವನು: ಮಹಾರಾಜ, ನಿಮ್ಮ ಸೈನಿಕರು ನನ್ನನ್ನು ಕೊಂದು ಎಸೆದರು. ಆದರೆ ನನ್ನ ಜೀವದಾತ ಗಂಗುತೇಲಿಗೆ ನಾನು ಕೃತಜ್ಞನಾಗಿದ್ದೇನೆ. ಅವನು ನನ್ನ ಜೀವವನ್ನು ಉಳಿಸಿದನು. ಆದರೆ ನಾನು ಅವನಿಗೆ ನನ್ನನ್ನು ಪರಿಚಯಿಸಿಕೊಳ್ಳದೆ ಅವನ ಕಥೆಯನ್ನು ಒಪ್ಪಿಕೊಂಡೆ. ಇಡೀ ಸಭೆಯಲ್ಲಿ ಸಂತೋಷದ ವಾತಾವರಣವಿತ್ತು. ಇಡೀ ಸಭೆಯು ರಾಜಭೋಜನನ ಹೊಗಳಲು ಪ್ರಾರಂಭಿಸಿತು. ಇದರೊಂದಿಗೆ ರಾಜಕುಮಾರಿ ವಸುಂಧರೆ ರಾಜಭೋಜನ ಕುತ್ತಿಗೆಗೆ ಹಾರ ಹಾಕಿ ವಿವಾಹವಾದಳು. ರಾಜಭೋಜನ ವಿವಾಹವು ಪೂರ್ಣ ವಿಧಿವಿಧಾನಗಳೊಂದಿಗೆ ನಡೆಯಿತು. ಈ ಸಮಯದಲ್ಲಿ ವಿಧಿ ರಾಜಭೋಜನನ್ನು ಮೆಚ್ಚಿಸಿತು. ಎಲ್ಲರ ತುಟಿಗಳಲ್ಲಿ ಒಂದೇ ಒಂದು ವಿಷಯವಿತ್ತು: ರಾಜಭೋಜ ಎಲ್ಲಿ, ಗಂಗುತೇಲಿಯಲ್ಲಿ. ಆತ್ಮೀಯರೇ, ಈ ಕಥೆ ನಿಮಗೆ ಇಷ್ಟ ಆಗಿದರೆ ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ಅವಧಿಗೆ ಇಂತಹದೇ ಅದ್ಭುತ ಕಥೆಯೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು.